ನಮಸ್ಕಾರ ಕೆ ಎಲ್ಲ ಹೇಗಿದ್ದೀರಾ? ಇವತ್ತು ಎಕ್ಸಾಕ್ಟ್ ಆಗಿ ಚೈನಾ ಬಾರ್ಡರ್ ಹತ್ರ ಬಂದಿದ್ದೀನಿ. ಸೊ ಅಲ್ಲಿ ನೋಡ್ತಾ ಇದ್ರಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಚೈನಾ ಬಾರ್ಡ್ರು. ಬಟ್ ನಾನು ಇವಾಗ ಇರೋದು ನೇಪಾಳ್ ಬಾರ್ಡ್ರಲ್ಲಿ ಟಿಮ್ಯೂರ್ ಅಂತ ಒಂದು ಊರ ಹೆಸರು. ನಾನು ಚೈನಾ ದಾಟಿದ ತಕ್ಷಣ ಫಸ್ಟು ಸಿಗೋಂಥ ಊರು ಗಿರಾಂಗ್ ಅಂತ. ಸೊ ಇವತ್ತು ನಮ್ಮ ಪಯಣ ನಮ್ಮೆಲ್ಲ ಟೀಮ್ ಜೊತೆ ಗಿರಾಂಗಿಗೆ ಹೋಗಿ ತಲುಪ್ತೀವಿ ಆ್ಯಂಡ್ ಚೈನಾನ ಎಕ್ಸ್ಪ್ಲೋರ್ ಮಾಡ್ತೀವಿ. ಒಂದು ಹೆಚ್ಚು ಕಡಿಮೆ 1 ವಾರದಿಂದ ನೇಪಾಳದಲ್ಲಿ ವೆಯ್ಟ್ ಮಾಡಿದ್ವಿ ಚೈನಾ ವೀಸಾ ಒಂದು ಬರೋಕ್ಕೆ. ಖಂಡಿತವಾಗ್ಲೂ ಆ ವೀಸಾನೂ ಆಯಿತು, ಆರಾಮಾಗಿ ಬಂದು ಸೇರಿದ್ವಿ. ಆ್ಯಂಡ್ ಮೋರ್ ದೆನ್ ಜೊತೆಗೆ ಒಂದು ಮಾಹಿತಿ ನೋಡಿ, ಇಲ್ಲಿ ಕಾರ್ಗಳೆಲ್ಲ ನಿಂತಿದ್ಯಾ? ಈ ಕಾರ್ಗಳೆಲ್ಲ ಯಾವುದು ಅಂತಂದರೆ ಚೈನಾ ಕಾರ್ಗಳು. ಅಂದರೆ ಆ ಬಾರ್ಡ್ರಿಂದ, ರಸ್ವಾಗಡಿ ಬಾರ್ಡ್ರಿಂದ ಚೈನಾದವ್ರಿಗೆ ಚೈನಾದಿಂದ ಇಲ್ಲಿ ಕಳಿಸಿರ್ತಾರೆ. ಸೊ ಇಲ್ಲಿಂದ ನೇಪಾಳಕ್ಕೆ ಈ ಗಾಡಿಗಳನ್ನೆಲ್ಲ 120 ಕಿಲೋಮೀಟ್ರ್ ಕಾಠ್ಮಂಡುವರೆಗೂ ಓಡಿಸ್ಕೊಂಡು ಹೋಗ್ತಾರೆ. ಅದೇ ನಮ್ಮೂರಲ್ಲಿ ಒಂದು ಟೆಸ್ಟ್ ರೈಡ್ ಗಾಡಿ 2 ಕಿಲೋಮೀಟ್ರ್ ಹೊಡೆದ್ರು ನಾವು ಶೋರೂಮ್ ಅವ್ರ ಮೇಲೆ ಜಗಳ ಪಡ್ತೀವಿ, ಯಾಕೆ ಗುರು ಹಿಂಗೆ ಅಂತ. ಆದರೆ ಇಲ್ಲಿ ಅನಿವಾರ್ಯ ಕಾರಣಗಳಿಂದ ಅವರು ದೊಡ್ಡ ದೊಡ್ಡ ಲಾರಿಗಳಲ್ಲಿ ಇವನ್ನೆಲ್ಲ ತಗೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಇವುಗಳನ್ನೆಲ್ಲ ಓಡಿಸ್ಕೊಂಡೇ ಹೋಗ್ತಾರೆ. ಸೊ ಓಡಿಸ್ಕೊಂಡು ಹೋಗಿರೋ ಕಾರ್ಗಳೇ ಇಲ್ಲೆಲ್ಲ ನಿಂತಿರೋದು. ಸೊ ಆ್ಯಂಡ್ ಮೋರ್ ಎವರ್ ಈ ನದಿ ಇದೆಯಲ್ಲ, ಇದು ತ್ರಿಶೂಲಿ ನದಿ. ಸೊ ಚೈನಾ ಬಾರ್ಡ್ರಿಂದನೂ ಕೂಡ ಬಂದಿದೆ ನೋಡಿ. ಎಮರ್ಜೆನ್ಸಿ ಇದ್ದಾಗ ಹೆಲಿಕಾಪ್ಟರ್ ನಿಂತ್ಕೊಳ್ಳೋಕ್ಕೆ ಜಾಗ ಕೂಡ ಇದೆ ಇಲ್ಲಿ. ಓಕೆನಾ? ನಮಸ್ಕಾರ ಎಲ್ಲರಿಗೂ. ಅಂದ್ಕೊಂಡಿರಲಿಲ್ಲ 2 ವರ್ಷದ ಹಿಂದೆನೋ ಅಥವಾ ಮೊನ್ನೆ ನೇಪಾಳಕ್ಕೆ ಹೋದಾಗಲೂ ಕೂಡ ಈ ಥರದ್ದೊಂದು ವಿಡಿಯೋ ಮಾಡ್ತೀನಿ ಅಂತ. ಯಾಕೆಂದರೆ ಈಗ ತಮ್ಮನೇಲಿ ನೋಡಿನೇ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ನೇಪಾಳದ ಸ್ಥಿತಿ ಹೆಂಗಾಗೋಗಿದೆ ಅಂತ. ಸೊ ನಾನು ಈ ವಿಚಾರದ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ನಿಮಗೆ ಗೊತ್ತು ನಾನು ಕಿತ್ತಡಿ ಅಡ್ವೆಂಚರ್ನ ಶುರು ಮಾಡಿ ಫಸ್ಟು ನನ್ನ ಎಕ್ಸ್ಪೆಡಿಷನ್ ಇದ್ದಿದ್ದೆ ಇಲ್ಲಿಂದ ಲಾಸಾವರೆಗೂ ಕೂಡ ನಾವು ಕಾರ್ಗಳಲ್ಲಿ ಹೋಗೋಂಥದ್ದು. ಸೊ ಆ ದಾರಿನಲ್ಲಿ ಈ ಒಂದು ರೂಟ್ ಬರ್ತಾಯಿತ್ತು. ನೀವೇನು ಒಂದು ದೊಡ್ಡ ಬಿಲ್ಡಿಂಗು ಫುಲ್ ಎಲ್ಲ ಇದಾಗುತ್ತಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನೇ ನೋಡಿ ಆ ಒಂದು ದೊಡ್ಡ ಬಿಲ್ಡಿಂಗು. ಸೊ ನಾನು ಇದರ ಕಂಪ್ಲೀಟ್ ವೀಡಿಯೋನೂ ಕೂಡ ಹಾಕಿರ್ತೀನಿ. ನಾನು ಹೋದಾಗ ಹೆಂಗಿತ್ತು ಈ ಒಂದು ರಸ್ವಾಗಡಿ ಅನ್ನೋದನ್ನು ನೋಡ್ತೀರಾ. ನೀವು ಈ ಪ್ರವಾಹದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಆ ಊರ ಹೆಸರು ಬಂದ್ಬಿಟ್ಟು ರಸ್ವಾಗಡಿ ಅಂತ ಕರೀತಾರೆ. ಸೊ ಆ ರಸ್ವಾಗಡಿ ಏನು ಅಂತಂದರೆ ನೇಪಾಳ ಮತ್ತು ಟಿಬೆಟ್ಗಲ್ಲಿ ಇರ್ತಕ್ಕಂಥ ಒಂದು ಬಾರ್ಡ್ರು. ಸೊ ಈಗ ಅದು ಚೈನಾ ಅಕ್ವೈರ್ಡ್ ಮಾಡ್ಕೊಂಡಿರೋದ್ರಿಂದ ಚೈನಾ ಮತ್ತು ನೇಪಾಳದ ಫ್ರೆಂಡ್ಶಿಪ್ ಬಾರ್ಡ್ರ್ ಅಂತ ಕರೀತಾರೆ. ಸೊ ಈ ಬಾರ್ಡ್ರಲ್ಲಿ ಏನು ನಡೆಯುತ್ತೆ ಅಂತಂದರೆ ಯಥೇಚ್ಛವಾಗಿ ಟೂರಿಸ್ಟ್ ಬಾರ್ಡ್ರ್ ಕೂಡ ಆಗಿದೆ. ಆ್ಯಂಡ್ ಜೊತೆಗೆ ಈ ಬಿಸ್ನೆಸ್ ನಡೆಯುತ್ತೆ, ಅಂದರೆ ನೇಪಾಳಕ್ಕೂ ಚೈನಾಗೂ. ಸೊ ಏನು ಬಿಸ್ನೆಸ್ ನಡೆಯುತ್ತೆ ಅಂತಂದರೆ, ನಾನು ಯೂಶ್ವಲಿ ಅಲ್ಲಿ ನೋಡಿದ್ದು, ಸೊ ಈ ಕಾರ್ಗಳದ್ದು ಬಿಸ್ನೆಸ್ ಜಾಸ್ತಿ ನಡೆಯುತ್ತೆ ಅಂತಂದರೆ ಚೈನಾ ಕಾರ್ಗಳನ್ನು ನೇಪಾಳಕ್ಕೆ ತರೋಂಥ ಒಂದು ಪೋರ್ಟ್ ಆಗಿರುತ್ತೆ ಅದು. ಸೊ ಇಲ್ಲಿ ಮೇಜರ್ ಏನು ಅಂತಂದರೆ, ಕಾಠ್ಮಂಡುವಿಂದ ನಿಮಗೊಂದು 150 ಕಿಲೋಮೀಟ್ರ್ ಇರ್ಬೋದು ಯಾವುದು ಈ ಒಂದು ರಸ್ವಾಗಡಿ. ಈಗೇನು ಆ ಬಿಲ್ಡಿಂಗ್ ಮೇಲೆಲ್ಲ ಫುಲ್ಲು ಪ್ರವಾಹ ಬಂದು ತುಂಬಿಕೊಳ್ಳುತ್ತಲ್ಲ, ಸೊ ನಾನು ಆ ಸ್ಪಾಟಿಗೆ ಹೋಗಿರೋದ್ರಿಂದ ಅದನ್ನು ವೆಲ್ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಆ್ಯಂಡ್ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇದರ ಲಿಂಕ್ ಹಾಕಿರ್ತೀನಿ, ಸುಮ್ಮನೆ ಜಸ್ಟ್ ಒಂದು ಗ್ಲಿಮ್ಸ್ ಹಾಕ್ತೀನಿ ನೋಡಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ರಸ್ವಾಗಡಿ ಅಂತ. ಓಕೆನಾ? ನಮಸ್ಕಾರ ಕೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಗೊತ್ತೀನಿ. ಈಗ ಸೊ ನಾನು 2024ರಲ್ಲಿ ಈ ಜಾಗಕ್ಕೆ ಹೋಗಿದ್ದು. ಆವಾಗ ಹೆಂಗಿತ್ತು ಅಂತ ನೋಡ್ಕೊಳ್ಳಿ. ಇವತ್ತು ಆ ಊರೇ ಇಲ್ಲ, ಆ ಊರು ಫುಲ್ಲು ನೀರಲ್ಲಿ ಮುಚ್ಕೊಂಡು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಎಕ್ಸಾಕ್ಟ್ ಆಗಿ ನಾನು ಎಲ್ಲಿದ್ದೀನಿ ಅಂತಂದ್ರೆ ನೇಪಾಳ ಮತ್ತೆ ಚೈನಾ ಬಾರ್ಡರ್ ಅಲ್ಲಿ ಇದ್ದೀನಿ. ಇದನ್ನ ರಸ್ವಾಗಡಿ ಅಂತ ಕೂಡ ಕರೀತಾರೆ. ಸೊ ಈ ರಸ್ವಾಗಡಿನಲ್ಲಿ ನಮ್ಗೆ ಫಸ್ಟ್ ಸಿಗಂತ ವಿಲೇಜ್ ನೇಪಾಳದಲ್ಲಿ ಟಿಮ್ಯೂರ್ ಅಂತ. ಇನ್ನು ಇದೇ ರೋಡ್ ಇಟ್ಕೊಂಡು ಹೋಯ್ತು ಅಂತಂದ್ರೆ ಚೈನಾ ಗಡಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ನೀರು ಇವಾಗ ಎಲ್ಲಿ ಹಿಟ್ಟಾಗಿರೋದು ಅಂತಂದ್ರೆ, ಇಲ್ಲಿ ನೋಡ್ತಾ ಇದ್ರಲ್ಲ ಈ ಬೆಟ್ಟ, ಇದ್ರ ಹತ್ರ ಬಾರ್ಡ್ರ್ ಇದೆ. ಆ ಬಾರ್ಡ್ರಿಂದ ಹಂಗೆ ನುಕ್ಕೊಂಡು ಹಿಂಗೆ ಬಂದಿರೋದು ಇದು. ಆದರೆ ನೀವು ಅದರ ಭೀಕರತೆನ ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಅಂತ. ಸಿಗುತ್ತೆ ಆ ಚೈನಾ ಗಡಿಯಲ್ಲಿ ಫಸ್ಟ್ ಸಿಗಂತ ಊರ ಹೆಸರು ಗಿರಾಂಗ್ ಅಂತ ಅಥವಾ ಕಿರಾಂಗ್ ಅಂತ ಕೂಡ ಕರೀತಾರೆ. 1792ರಲ್ಲಿ ಸೀನೋ ನೇಪಾಳಿ ವಾರ ಆದಾಗ 3 ದಿನ ಒಂದು ದೊಡ್ಡ ಯುದ್ಧ ಆದಂತ ಸೈಟ್ ಅಥವಾ ಜಾಗ ಈ ರಸ್ವಾಗಡಿ ಆಗಿರುತ್ತೆ. ರಸ್ವಾಗಡಿ ಅನ್ನೋದು ಇಲ್ಲಿಂದ ಮುಂಚೆ ಹೋಯ್ತು ಅಂತಂದ್ರೆ ಒಂದು ಊರು, ಅದು ಕೂಡ. ಸೊ ಅಲ್ಲಿ ರಸ್ವಾ ಫೋರ್ಟ್ ಅನ್ನೋದನ್ನ 1855ರಲ್ಲಿ ಜುಂಗ್ ಬಹದ್ದೂರ್ ರಾಣಾ ಅನ್ನೋರು ಈ ಒಂದು ರಸ್ವಾಗಡಿನ ಸ್ವಲ್ಪ ಪಾಪ್ಯುಲರ್ ಮಾಡ್ತಾರೆ. 2012ರಲ್ಲಿ ಚೀನಾ ಮತ್ತೆ ನೇಪಾಳದ ವ್ಯಾಪಾರ ಮಾರ್ಗವಾಗಿ ಇಲ್ಲಿ ಸ್ವಲ್ಪ ಸಡಿಲ ಆಗ್ಲಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಈಸಿ ಆಗ್ಲಿ ಅಂತ ಹೇಳಿ ಈ ರಸ್ವಾಗಡಿನ ಓಪನ್ ಮಾಡ್ತಾರೆ. 2012ರಿಂದ ಈ ಬಾರ್ಡರ್ ಓಪನ್ ಆಗುತ್ತೆ. ಆ ಟೈಮ್ ಅಲ್ಲಿ ನಾವು ಆ ರಸ್ವಾ ಫೋರ್ಟ್ ಅಂತ ಏನ್ ಕರೀತಾ ಇದ್ವು, ಆ ರಸ್ವಾ ಕೋಟೆ, ಅದು ಬಾರ್ಡರ್ ಗಡಿನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಅದು ಡೆಸ್ಟ್ರಾಯ್ ಆಗುತ್ತೆ. ಸೊ ಇವತ್ತಿನ ನಮ್ಮ ಪಯಣ ಇಲ್ಲಿಂದ ಚೈನಾಗೆ ಎಂಟ್ರಿ ಆಗ್ತಿದೀವಿ. ನೋಡ್ರಲ್ಲ, ಇದು ನಾನು 2024ರಲ್ಲಿ ಹೋಗಿದ್ದು. ಈಗ ನೀವೇನು ವಿಡಿಯೋಗಳಲ್ಲಿ ನೋಡ್ತಾ ಇದ್ರಲ್ಲ, ಆ ಪೋರ್ಟ್ ಹೆಂಗಿದೆ ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಸೊ ಇವೆಲ್ಲ ಊರು ಅಲ್ಲಿ ಅವ್ರ ಡೀಲರ್ಗಳು ಇರ್ತಾರಲ್ಲ, ಅವ್ರು ತಗೊಬಂದು ನಿಲ್ಲಿಸ್ತಾರೆ.
ಅದಾದ್ಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಸೊ ಇದು ಬೈಡ್ ಅನ್ನೋ ಕಂಪ್ನಿ. ಮತ್ತೆ ಇದ್ಯಾವ ಕಂಪ್ನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಈ ಥರದ್ದು ಕಾರ್ ಮಾರ್ಕೆಟು ಇಲ್ಲಿ ಜಾಸ್ತಿ ನಡೆಯುತ್ತೆ ಈ ಒಂದು ಪೋರ್ಟಲ್ಲಿ. ಓಕೆನಾ, ಡೈರೆಕ್ಟಾಗಿ ಆ ಒಂದು ಸ್ಪಾಟ್ನ ತೋರಿಸ್ಬಿಡ್ತೀನಿ. ಓಕೆನಾ, ಹೋಗೋ ದಾರಿ ಹೆಂಗಿರುತ್ತೆ ಅಲ್ಲಿಗೆ ಅಂತ ನೋಡಿ. ಈ ಥರ ಇದೆ. ಆ ಡ್ಯಾಮ್ ನೋಡಿದ್ವಿ ಗೊತ್ತಾ, ಕಾಣಿಸುತ್ತೆ. ಆ ಡ್ಯಾಮ್ ಒಂದು ಕಿತ್ಕೊಂಡು ಬರುತ್ತೆ ಗೊತ್ತಾ ನೀರು, ಆ ಜಾಗ ಇದೇನೆ. ಅಂಡ್ ಈ ಕಡೆ ಸೈಡಲ್ಲೆಲ್ಲ ನಿಂತಿದೆಯಲ್ಲ ಗಾಡಿಗಳು, ಆ ಗಾಡಿಗಳ ಏನಕ್ಕೆ ನಿಂತಿದೆ ಅಂತಂದ್ರೆ ಚೈನಾ ಬಾರ್ಡರ್ನ ಕ್ರಾಸ್ ಆಗಕ್ಕೆ ನಿಂತಿರೋಂಥ ಗಾಡಿಗಳು. ಈಗ 2 ದಿನದಿಂದ ಬ್ಲಾಕ್ ಆಗಿತ್ತಲ್ಲ, ಸೊ ಹಂಗಾಗಿ ಇಷ್ಟೊಂದು ಗಾಡಿಗಳಾಗಿದೆ. ಇವೆಲ್ಲ ಗೂಡ್ಸ್ಗಳು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೆವೆಲ್ಗೆ ಇರೋಂಥವು. ಮೇಲ್ಗಡೆ ಕಲ್ಲು ನೋಡಿದ್ರೆ ಭಯ ಆಯ್ತಾ ಇದೆ. ಆ್ಯಕ್ಚುಲಿ ಆ ಟೈಮಲ್ಲಿ ಅದನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗೋದು, ಹೆವಿ ಅಂತಂದರೆ ಹೆವಿ ಭಯ ಆಗೋದು. ನಿಮ್ಗೆ ಆ ಎಪಿಸೋಡ್ ನೋಡಬೇಕು ಅಂತಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಕ್ಲೀನಾಗಿ ನೋಡಿ. ಆವಾಗ ನಿಮ್ಗೆ ಅದ್ರದ್ದೊಂದು ಐಡಿಯಾ ಗೊತ್ತಾಗುತ್ತೆ, ಓಕೆ ಆ ಜಾಗ ಹೆಂಗಿತ್ತು ಅಂತ. ಸೊ ಈಗ ನೆಕ್ಸ್ಟು ಆ ಮೇಯ್ನ್ ಆ ಪೋರ್ಟ್ನ ತೋರಿಸ್ಬಿಡ್ತೀನಿ. ಆದರೆ ಆ ಚೆಕ್ ಪಾಯಿಂಟ್ ಇತ್ತಲ್ಲ ನೋಡಿ, ಇಲ್ಲೆಲ್ಲ ಚೆಕ್ ಮಾಡ್ಕೊಂಡು ಹೋಗಬೇಕು. ನಾವು ಲಂಡನ್ಗೆ ಹೋದಾಗ ಇದೇ ರೂಟಲ್ಲೇ ಹಿಂಗೆ ಹೋಗಿದ್ದು. ಮತ್ತೆ ಹೊರಡಬೇಕು. ದೇಶದ ಗಡಿಗೆ, ಇನ್ನೊಂದು ದೇಶದ ಗಡಿಗೆ ಬೈಕಲ್ಲಿ ಬಂದಿದ್ದೀವಿ ಅನ್ನೋ ಖುಷಿಗೆ ಈ ತರ ಎಕ್ಸೈಟೆಡ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ನೀವು ಅಲ್ಲಿ ನೋಡ್ತಾ ಇದ್ರಲ್ಲ, ಅದೇ ಚೈನಾ ಬಾರ್ಡರ್. ಸೊ ಇಲ್ಲಿಂದ ನಮ್ದು ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಶುರು ಆಗುತ್ತೆ. ನೋಡಿ ಅಲ್ಲಿ ನೋಡ್ತಿದ್ರಲ್ಲ, ಚೈನೀಸ್ ಅಕ್ಷರಗಳಿದೆ, ಬಟ್ ನಮ್ಗೇನು ಅರ್ಥ ಆಯ್ತಾ ಇಲ್ಲ. ಒಂಥರ ಖುಷಿ ಆಯ್ತಾ ಇದೆ. ಒಂದ್ಸಲಿಗೆ ದಾಟದ ಮೇಲೆ ಮೇ ಬಿ ಇನ್ನೂ ಚೆನ್ನಾಗಿ ಅನಿಸ್ಬೋದು ಅನ್ಸುತ್ತೆ. ಆಕ್ಚುಲಿ ಈ ಬ್ರಿಡ್ಜ್ ಇದೆಯಲ್ಲ, ಇದು ಈ 13 ತಿಂಗಳ ಹಿಂದೆ ಏನಾಗಿತ್ತು ಅಂತಂದ್ರೆ ಇದೇ ತರ ಒಂದು ಫ್ಲಡ್ ಆಗಿತ್ತು. ಬಟ್ ಆದ್ರೆ ಬರೀ ನೀರಿನ ಫ್ಲಡ್ ಆಗಿತ್ತು, ಮಳೆಯಿಂದ ಬಂದಂತ ಫ್ಲಡ್. ಸೊ ಅವಾಗ ಏನಾಯ್ತು ಅಂತಂದ್ರೆ ಈ ಬ್ರಿಡ್ಜ್ ಏನಿದೆಯಲ್ಲ, ಈ ಹೊಸ ಬ್ರಿಡ್ಜು ಅದು ಫುಲ್ ಕಿತ್ಕೊಂಡು ಹೋಗ್ಬಿಟ್ಟಿರುತ್ತೆ. ಒಂದು 3-4 ತಿಂಗಳು ಆಕ್ಚುಲಿ ಓಪನ್ ಇರಲ್ಲ ಇದು. ಅದಾದ್ಮೇಲೆ ತಕ್ಷಣಕ್ಕೆ ಅಲ್ಲೊಂದು ಟೆಂಪ್ರರಿ ಬ್ರಿಡ್ಜನ್ನ ಚೈನಾ ಗೌರ್ಮೆಂಟ್ ಅವರು ಮಾಡಿ ಇದನ್ನ ಮತ್ತೆ ವಾಪಸ್ ತಗೊಂಡ್ಬರ್ತಾರೆ. ಸೊ ಈ ತರ ಸೀನ್ ಆಗಿರುತ್ತೆ. ಅಂಡ್ ರೋಡ್ ಕೂಡ ಅಲ್ಲಿಂದ ಚೆನ್ನಾಗಿರುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ಸುಲಭದ ವಿಚಾರ ಅಲ್ಲ, ಯಾಕಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಯಾರು ಅಂತಂದ್ರೆ ಇಂಡಿಯನ್ಸು ಹೊರಗಡೆ ದೇಶಕ್ಕೆ ಹೋಗಿ ಸೆಟಲ್ಡ್ ಆಗಿ ಅಲ್ಲಿಂದ ಬಂದಿರ್ತಾರೆ ನೋಡಿ. ನಾನು ಈ ಥರ ಮಾನಸ್ ಸರೋವರ್ ಮಾಡಬೇಕು, ಕೈಲಾಸ್ ಮಾನಸ್ ಸರೋವರ್ ಅಂತಂದವ್ರಿಗೂ ಮಾತ್ರ ಪರ್ಮಿಷನ್ ಇತ್ತು. ಸೊ ಈಗ ಇಲ್ಲೇನು ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಒಂದು ಪಿಲ್ಗ್ರಿಮ್ ಯಾತ್ರೆ ಅಂದರೆ ಧಾರ್ಮಿಕ ಯಾತ್ರೆನ ಮಾನಸ್ ಸರೋವರಕ್ಕೆ ಮಾಡ್ತಾ ಇರೋರು. ಸೊ ನಾವು ಹೋದಾಗ ಇಶಾ ಫೌಂಡೇಶನ್ ಅವ್ರು ಬಂದಿದ್ದು. ಈಗೇನು ನೀವು ನ್ಯೂಸ್ಗಳೆಲ್ಲ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟು 300ಕ್ಕೂ ಹೆಚ್ಚು ಜನ ಇಂಡಿಯನ್ಸು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸದ್ಗುರು ಅವರು ಕೂಡ ಇವಾಗ ಅಲ್ಲೇ ಸ್ಟ್ರಕ್ ಆಗಿದ್ದಾರೆ, ಈವನ್ ಟಿಬೆಟಲ್ಲಿ. ಅವ್ರು ಮೊನ್ನೆ ಹೋಗಿದ್ದು 1 ವಾರದ ಹಿಂಚೆ. ಸೊ ಅವರ ಒಂದು ಗ್ರೂಪಲ್ಲಿ 70 ಜನ ಮಿಸ್ಸಿಂಗ್ ಆಗಿದ್ದಾರೆ, ಅಂದರೆ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ. ಅಂದರೆ ಮೂಲಗಳ ಪ್ರಕಾರ ಏನು ಅಂತಂದರೆ ಎಲ್ಲ ಆ ಟೈಮಲ್ಲಿ ಈ ಚೆಕ್ ಪಾಯಿಂಟ್ ಹತ್ರನೇ ಇದ್ದರು. ಸೊ ಹಂಗಾಗಿ ಕೊಚ್ಕೊಂಡು ಹೋಗಿದ್ದಾರೆ ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡಬೇಕು. ಆ್ಯಂಡ್ ನೋಡಿ, ಬಾರ್ಡ್ರ್ ಎಂಟ್ರಿ ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇದೇ ಜಾಗ. ಪಾಸ್ಪೋರ್ಟ್ ಇಸ್ ಹಿಯರ್. ಸರಿ, ಹೆಂಗ ಅನಿಸ್ತಿದೆ ಸುಮನ್? ಇಂಡಿಯನ್ ಟೈಮು ನೋಡಿ, ಇದು ಒಳಗಡೆ ಚೈನಾದ ಒಳಗಡೆ ಹೋದ್ಮೇಲೆ ಮಾಡಿದ್ದು. ಆ್ಯಕ್ಚುಲಿ ನೀರು ಬರುತ್ತಲ್ಲ, ಅದು ರಭಸವಾಗಿ ಹಿಂಗೆ ಬರುತ್ತೆ. ಸೊ ಈಗೇನು ನೀವು ಅಲ್ಲಿ ಬ್ರಿಡ್ಜ್ ನೋಡಿದ್ರಲ್ಲ, ಆ ಬ್ರಿಡ್ಜಲ್ಲಿ ಆ್ಯಕ್ಚುಲಿ ಈ ಕಡೆಯಿಂದನೂ ಕೂಡ ಒಂದು ನದಿ ಬರುತ್ತೆ. ಸೊ ಅದನ್ನು ಏನಂತ ಕರೀತಾರೆ ಅಂತಂದರೆ, ಆ ನದಿ ಹೆಸರು ಬಂದ್ಬಿಟ್ಟು, ಅಂದರೆ ಎಲ್ಲಿಂದ ಶುರು ಆಯಿತು ಇದು ಅಂತ, ಮೇಯ್ನ್ ಶುರು ಆಗೋದು ಬಂದ್ಬಿಟ್ಟು ಇದು ಲೆಂಡೆ ಕೋಲಾ ಅನ್ನೋ ಜಾಗದಲ್ಲಿ ಶುರುವಾಗುತ್ತೆ. ಅದಾದಮೇಲೆ ಅಲ್ಲಿಂದ ಬೋತೆ ಕೋಶಿ ಅನ್ನೋ ಒಂದು ಜಾಗದಲ್ಲಿ ಶುರುವಾಗಿ ರಸ್ವಾ ಗಡಿಗೆ ಬರುತ್ತೆ. ಆ ನದಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತೆ. ಈಗ ನಿಮಗೆ ಏನಾಯಿತು ಎಕ್ಸಾಕ್ಟ್ಲಿ ಅಲ್ಲಿ ಅಂತ ಕೇಳೋದಾದರೆ, ಸೊ ಆ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತಂದರೆ, ಈಗ ನಾನು ಇಲ್ಲಿ ಓದಿದ್ನಲ್ಲ, ಲೆಂಡೆ ಕೋಲಾ ಅನ್ನೋ ಒಂದು ಜಾಗದಲ್ಲಿ 4.3 ಅರ್ಥಕ್ವೇಕ್ ಆಗ್ತಂತೆ, ಒಂದು ಮ್ಯಾಗ್ನಿಟ್ಯೂಡ್ ಅಷ್ಟು. ಸೊ ಆವಾಗ ಏನಾಗಿದೆ, ಅಲ್ಲಿದ್ದಂಥ ಕಲ್ಲುಗಳು ಅವೆಲ್ಲವೂ ಕೂಡ ಬಿದ್ದು ಒಂದು ಹರಿತಾರ ನದಿಗೆ ಅಡ್ಲಾಗಿ ಬಂದ್ಬಿಟ್ಟು ಡೆಬ್ರೀಸು ಎಲ್ಲ ಸೇರಿಕೊಂಡು ಸ್ಟ್ರಾಕ್ ಮಾಡ್ಕೊಂಡ್ಬಿಡುತ್ತೆ. ಆವಾಗ ನೀರು ತುಂಬ ಸ್ಟಾಕ್ ಆಗುತ್ತೆ. ಆಮೇಲೆ ಒಂದೇ ಒಂದು ಸಲಕ್ಕೆ ಏನಾಗುತ್ತೆ, ಆ ನೀರು ಕಿತ್ಕೊಂಡು ಬಂದಾಗ ಆದಂಥ ಒಂದು ಪ್ರವಾಹನೇ ಇದು ಅಂತ ಹೇಳ್ತಾರೆ. ಇದನ್ನು ಮಡ್ ಸ್ಲೈಡ್ ಅಂತಲೂ ಕೂಡ ಕರೀತಾರೆ, ಐಸ್ ಬಸ್ಟ್ ಅಂತಲೂ ಕೂಡ ಕರೀತಾರೆ. ಎಲ್ಲ ಮಿಕ್ಸ್ಡಾಗಿ ಆಗಿದೆ ಇಲ್ಲಿ. ಸೊ ಇಲ್ಲಿ ಆಗಿರೋದೇನು ಅಂತಂದರೆ, ಹಿಮಪಾತಗಳೇನಾಗಿದೆ, ಆ ಒಂದು ಅರ್ಥಕ್ವೇಕ್ ಆಗಿರೋದ್ರಿಂದ ಅದು ಕರಗಿ ಬಿದ್ದು ಮತ್ತು ಆ ನೀರೆಲ್ಲ ಕರಗಿ ಫೋರ್ಸ್ ಕ್ರಿಯೇಟ್ ಮಾಡಿ ನೀರು ಒಂದೇ ಸಲ ಕಿತ್ಕೊಂಡು ಬಂದಿರೋದ್ರಿಂದ ಈ ಎಫೆಕ್ಟ್ ಆಗಿರೋದು. ಸೊ ಇವತ್ತೇನು ನಾವು ನೋಡ್ತಾ ಇದ್ದೀವೋ, ರಸ್ವಾ ಗಡಿನಲ್ಲಿ ಇವತ್ತು ಎಷ್ಟೋ ಜನ ನೇಪಾಳವರು ಅವರ ಸಂಬಂಧಿಕರನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಹೇಳೋಕ್ಕಾಗ್ತಾಯಿಲ್ಲ. ಈವನ್ ನನಗೂ ಕೂಡ ಆ ಒಂದು ಪೋರ್ಟ್ರಲ್ಲಿ ತುಂಬ ಕಾಂಟ್ಯಾಕ್ಟಲ್ಲಿದ್ದರು. ಒಬ್ಬರು ಗೈಡ್ ಇದ್ದರು, ಸಮುಂದರ್ ಅಂತ. ಆ ಮನುಷ್ಯ ಹೊರಟೋಗ್ಬಿಟ್ಟಿದ್ದಾರೆ, ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ. ಇನ್ನು ನಮ್ಮ ಇಂಡಿಯನ್ಸ್ ಎಷ್ಟೋ ಜನ ಆಲ್ರೆಡಿ ಹೋಗಿದ್ದಾರೆ, ಅವರೆಲ್ಲ ಸಿಗಾಕೊಂಡಿದ್ದಾರೆ. ಇನ್ನು ಒಂದಷ್ಟು ಜನ ಪೋಖ್ರಾದಲ್ಲಿದ್ದವರೆಲ್ಲ ಬಚಾವಾಗಿದ್ದಾರೆ. ಇವನ್ ನಿಮಗೆ ಗೊತ್ತು, ನಾವು ಕಿತ್ತಡಿ ಅಡ್ವೆಂಚರ್ಸಿಂದ ಮೊನ್ನೆ ಹೋದಾಗಲೂ ಕೂಡ ತುಂಬ ಜಾಗಗಳನ್ನು ನೋಡ್ಕೊಂಡು ಬಂದ್ವಿ. ಅದರಲ್ಲಿ ಈ ಜಾಗನೂ ಕೂಡ ನಾವು ಹೋಗಬೇಕಾಗಿತ್ತು. ಅದೃಷ್ಟವಶಾತ್ ಗೊತ್ತಿಲ್ಲ, ನಾವು ಆ್ಯಕ್ಚುಲಿ ಆಗಸ್ಟ್ 1st ವೀಕ್ ಇಲ್ಲಿಂದ ಹೊರಡೋಣ ಅನ್ನೋ ಥರ ಪ್ಲ್ಯಾನ್ ಮಾಡಿದ್ವಿ.
ಆವಾಗ ಏನಾದರೂ ಹೋಗಿದ್ದಿದ್ರೆ ಮೇ ಬಿ ಇದೇ ಟೈಮಲ್ಲೇ ಹೋಗಿ ಸ್ಟ್ರಕ್ ಆಗ್ತಿದ್ವಿ. ಮೇ ಬಿ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡೋಕೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅದೇನೋ ಗೊತ್ತಿಲ್ಲ, ನಾವು ಗ್ರೂಪಲ್ಲಿ ಡಿಸ್ಕಸ್ ಮಾಡಿದ್ವಿ. ನಾವು ಸಿಕ್ಕಿದ್ದು ಒಂದೇ ವಾರಕ್ಕೆ ಇಲ್ಲ ಹೊರಟ್ಬಿಡೋಣ ಅಂತಂದ್ಬಿಟ್ಟು ಜುಲೈ 12ಕ್ಕೆ ಫಿಕ್ಸ್ ಮಾಡಿಬಿಟ್ವಿ. ಇನ್ ಕೇಸ್ ಏನಾದರೂ ನಾವು ಆಗಸ್ಟ್ ಟೈಮ್ಗೆ ಹೋಗಿದ್ದಿದ್ರೆ ಗ್ಯಾರಂಟಿ ನಾವು ಈ ಜಾಗದಲ್ಲಿ ಸಿಗ್ತಿದ್ವಿ. ನಮ್ಗೆ ಆಲ್ಮೋಸ್ಟ್ ವೀಸಾ ಸಿಗ್ತಿತ್ತೇನೋ ಮೇ ಬಿ ಈ ಟೈಮಲ್ಲಿ ಹೋಗಿದ್ದಿದ್ರೆ. ಬಟ್ ಆದರೆ ಗೊತ್ತಿಲ್ಲ, ದೇವರು ಎಲ್ಲ ಒಳ್ಳೆಯದೇ ಮಾಡ್ದ ಅಂತ ಕಾಣಿಸುತ್ತೆ. ನೋಡಿ, ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ಆಗೋದೆಲ್ಲ ಒಳ್ಳೆಯದಕ್ಕೆ. ಆಲ್ ಇಸ್ ವೆಲ್ ಅನ್ನೋದು ಒಂಥರ ಪ್ರೂವ್ ಆಯಿತು ಅಂತ ಕಾಣಿಸುತ್ತೆ. ಬಟ್ ಆದರೆ ಈ ಘಟನೆ ಆಗಿದ್ದಂತೂ ನೇಪಾಳಕ್ಕೆ ದೊಡ್ಡ ಹೊಡೆತ ಅಂತಂದರೆ ಯಾವ ಲೆವೆಲ್ಗೆ ಅಂತಂದರೆ ಪಾಪ ಅವ್ರು ಚೇತರಿಸ್ಕೊಳ್ಳೋದು ಕಷ್ಟ ಇದೆ. ಇತ್ತೀಚೆಗೆ ಒಂದು ಸ್ವಲ್ಪ ಡೆವಲಪ್ ಆಗ್ತಾಯಿದ್ರು. ಈಗ ನೋಡಿ, ಈಗ ಒಂದಷ್ಟು ಜನ ಚೈನಾ ಇಂಟೆನ್ಷನಲ್ ಆಗಿ ಮಾಡಿರ್ಬೋದು ಅಂತಲೂ ಕೂಡ ಹೇಳ್ತಾರೆ. ಬಟ್ ಇನ್ನೂ ಎಕ್ಸಾಕ್ಟಾಗಿ ವಿಚಾರ ಏನು ಅನ್ನೋದು ಬಂದಿಲ್ಲ. ಇದ್ರೂ ಇರ್ಬೋದು, ಇಲ್ಲದೇ ಇದ್ರೂ ಕೂಡ ಇರ್ಬೋದು. ಬಟ್ ಈಗ ಬಂದಿರೋ ಮೂಲಗಳ ಪ್ರಕಾರ ಈ ಥರ ನೇಪಾಳ್ ಟಿಬೆಟ್ ಬಾರ್ಡ್ರ್ ಏನಿದೆಯೋ ಅಲ್ಲಾದಂಥ ಒಂದು ಅವಲಂಚೆ ಎಫೆಕ್ಟಿಂದ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ಇವನ್ ಚೈನಾದ ಗಿರಾಂಗ್ ಅನ್ನೋ ಊರೇನಿದೆಯೋ ಅಲ್ಲೂ ಕೂಡ ಈ ತೊಂದರೆ ಆಗಿದೆ. ಚೈನಾದವರು ಕೂಡ ಎಷ್ಟೋ ಜನ ಸತ್ತಿದ್ದಾರೆ. ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ಮುಗಿಯುತ್ತೋ ಅಂತ. ಒಂದು ಅರ್ಧ ಗಂಟೆ ಅಷ್ಟೇ ಅದಾಗಿದ್ದು, ಜಾಸ್ತಿ ಏನಿಲ್ಲ. ಬಟ್ ಒಂದೇನು ಅರ್ಥ ಆಯಿತು ಅಂತಂದರೆ ಪ್ರಕೃತಿ ಮುಂದೆ ಮನುಷ್ಯ ಏನಂದರೆ ಏನೂ ಇಲ್ಲ. ಹಿಂಗೆ ಅನ್ನಷ್ಟರಲ್ಲಿ ಮಾಡಿಬಿಡುತ್ತೆ ಅಂತ. ಇದು ಬರೀ ಒಂದು 30 ನಿಮಿಷದ್ದು ಕೆಲಸ ಪ್ರಕೃತಿದು. ಬಟ್ ಎಲ್ಲ ಹೆಂಗಾಗೋಯ್ತು. ಸೊ ಆ ರಸ್ವಾಗಡಿ ಊರು ಮತ್ತು ಆ ಮುಂದಕ್ಕೆ ಊರು ಏನಿದೆಯೋ ಯಾವ ಊರು ಇಲ್ಲ, ಎಲ್ಲ ಕೊಚ್ಕೊಂಡು ಹೋಗಿದೆ. ಬ್ರಿಡ್ಜ್ಗಳೆಲ್ಲ ಬಿದ್ದೋಗಿದೆ. ನನ್ನ ಪ್ರಕಾರ ಈ ಒಂದು ಲೈನು ಮತ್ತೆ ಓಪನ್ ಆಗಬೇಕು ಅಂತಂದರೆ ಮಿನಿಮಮ್ 1 ವರ್ಷ ಅಂತೂ ಬೇಕೇ ಬೇಕು. ಅಷ್ಟು ಕೆಲಸ ಹಿಡಿಯುತ್ತೆ. ಯಾಕೆಂತಂದರೆ ಆ ರೋಡ್ ಕಂಡೀಷನ್ಗಳನ್ನ ನಾನು ನೋಡಿದ್ದೀನಿ. ಅದು ತಮಾಷೆನೇ ಅಲ್ಲ ಮಾತ್ರ. ಅಂಥ ಇದರಲ್ಲೂ ಕೂಡ ಎಷ್ಟೆಷ್ಟು ಏಜ್ ಆದವರು ಮಾನಸ್ ಕೈಲಾಸ ಸರೋವರಕ್ಕೆ ಇಲ್ಲಿಂದ ಹೋಗ್ತಾಯಿದ್ರು. ಪಾಪ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು. ಈಗ ಇವನ್ ಸದ್ಗುರು ಅವರು ಕೂಡ ವೀಡಿಯೋ ಹಾಕಿದರೆ ಅಲ್ಲಿ ಏನೇನು ಆಗ್ತಾಯಿದೆ ಪ್ರಾಬ್ಲಮ್ಮು ಅಂತ. ನೀವು ಅದನ್ನು ಕೂಡ ನೋಡಿರ್ತೀರ. ಅದಕ್ಕೆ ನಿಮಗೊಂದು ಅಪ್ಡೇಟ್ ಇರಲಿ. ಸೊ ನಾವು ಕೂಡ ಕಿತ್ತಡಿ ಅಡ್ವೆಂಚರ್ಸಿಂದ ಮೊನ್ನೆ ಆ ಜಾಗಗಳಿಗೆಲ್ಲ ಸುತ್ತಾಡ್ಕೊಂಬಂದಿದ್ವಲ್ಲ ಅಂತಂದ್ಬಿಟ್ಟು ವೀಡಿಯೋ ಮಾಡಿದೆ. ಸೊ ನಿಮಗೆ ಆ ಬಾರ್ಡ್ರ್ ಇನ್ನೂ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋದ ಲಿಂಕನ್ನು ನಾನು ಕೆಳಗಡೆ ಹಾಕಿರ್ತೀನಿ, ನೀವು ನೋಡಿ. ಆ್ಯಂಡ್ ಆ ಥರ ಇದ್ದಿದ್ದ ಜಾಗದಲ್ಲಿ ಇವತ್ತಾದಂಥ ಆ ಡೆವಾಸ್ಟೇಷನ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಜೊತೆಗೆ ಮನೇಲಿ ಕೂತು ನಾವೆಲ್ಲ ಕೂಡ ಪ್ರೇಯರ್ ಮಾಡೋಣ. ನಮ್ಮ ನೆರೆಯ ರಾಷ್ಟ್ರ, ನಮ್ಮ ನೇಪಾಳದ ಆ ಜಾಗದಲ್ಲಿ ಏನಾಗಿದೆಯೋ ಅವರೆಲ್ಲರಿಗೂ ಕೂಡ ಒಂದು ಶಕ್ತಿ ಸಿಗಲಿ ಈ ಒಂದು ತೊಂದರೆಯಿಂದ ಹೊರಗಡೆ ಬರೋಕ್ಕೆ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.